ಎಂಟು ಮುಖ ಸಿನಿಮಾ ನೋಡಿದ್ವು. ಎಸ್ ಸರ್. ಎಲ್ಲರೂ ಕೂಡ ನೋಡಿದ್ವಿ. ಎಸ್ ಸರ್. ತುಂಬಾ ಚೆನ್ನಾಗಿದೆ. ರಾಸುಗೆ ಅಂತ ಹೇಳಿ ನಿಮ್ಮ ಹೆಸರು. ಎಸ್ ಸರ್. ಬಟ್ ತುಂಬಾ ರಾ ಆಗಿ ತಂದಿದ್ರು. ಓಕೆ. ಪಾರ್ಟ್ 2 ಕೂಡ ಬರುತ್ತೆ ಅಂತ ಹೇಳಿ ಒಂದಷ್ಟು ಗಿಫ್ಟ್ ಕೂಡ ಕೊಟ್ಟಿದ್ದಾರೆ. ಎಸ್ ಸರ್. ನಾವು ಮೊದಲ ಬಾರಿಗೆ ನಿರ್ದೇಶನ ಮಾಡಿದ್ದ ನಮ್ಮ ಎಕ್ಸ್ಪೀರಿಯನ್ಸ್. ಎಸ್ ಸರ್. ಫಸ್ಟ್ ಆಫ್ ಆಲ್ ನನ್ನ ಹೆಸರು ರಾ ಸೂರ್ಯ ಅಲ್ಲ, RAA ಅದು RAW ಅದು. ಸೊ ಈ ನ್ಯೂಮರಾಲಜಿಗೋಸ್ಕರ ರಾ ಆ್ಯಡ್ ಮಾಡ್ಕೊಂಡಿದ್ದು. ಆ್ಯಂಡ್ ಮೊದಲನೇ ಎಕ್ಸ್ಪೀರಿಯನ್ಸ್ ಅಂದರೆ ಇಟ್ ಈಸ್ ಅ ಟೀಮ್ ಎಫರ್ಟ್ ಸರ್. ಸಿನಿಮಾ ನೋಡಿನೇ ಕಲ್ತಿದ್ದು. ಇದಕ್ಕೆ ಮುಂಚೆನೂ ಹೇಳಿದ್ದೆ, ಆಲ್ ಸೌತ್ ಇಂಡಿಯನ್ ಡೈರೆಕ್ಟರ್ಸ್ ಆರ್ ಮೈ ಗುರೂಸ್ ಅಂತ ಹೇಳಿ. ಎಲ್ಲ ಸಿನಿಮಾಗಳನ್ನು ಥಿಯೇಟ್ರಲ್ಲೇ ನೋಡಿ ಒಂದಷ್ಟು ಇದು ಮಾಡಿದ್ದು. ಸೊ ಆ್ಯಸ್ ಎ ಟೀಮ್ ಓವರ್ಆಲ್ ಸೇರ್ಕೊಂಡು ಮಾಡಿದ್ದೀವಿ ಸರ್. ಇಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್. ಈಗ ಸದ್ಯಕ್ಕೆ ಪ್ರೀಮಿಯರ್ ಶೋ ಆಗಿದೆ, ಎಲ್ಲ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಎಕ್ಸೈಟೆಡ್ ಆ್ಯಂಡ್ ನರ್ವಸ್ ಬೋತ್ ಇದೆ ಸರ್. ಸರ್, ಈಗ ಮ್ಯೂಸಿಕ್ ತುಂಬಾ ಇಂಪಾರ್ಟೆಂಟ್. ಎಸ್ ಸರ್. ಹುಬ್ಬಳ್ಳಿಯಲ್ಲಿ ಕೂಡ ಫಂಕ್ಷನ್ ಮಾಡಿದ ಸಂದರ್ಭದಲ್ಲಿ ಮ್ಯೂಸಿಕ್ ತುಂಬಾ ಹೈಲೈಟ್ ಮಾಡಿ. ಎಸ್ ಸರ್. ಬಟ್ ನೀವು ಹೇಳಿದಂತೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ಎಸ್ ಸರ್. ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳ್ತಾರೆ. ಎಸ್ ಸರ್. ಪ್ರಸನ್ನ ಕೇಶವ ಅಂತ ನಮ್ಮ ಮ್ಯೂಸಿಕ್ ಡೈರೆಕ್ಟರ್. ಸೊ ಎಲ್ಲ ಸಿನಿಮಾಗೂ ವಿಜುವಲ್ ಎಷ್ಟೇ ಚೆನ್ನಾಗಿ ಮಾಡಿದ್ರು ಅದನ್ನ ಮೇಲೆತ್ತದೇ ಬ್ಯಾಕ್ಗ್ರೌಂಡ್ ಸ್ಕೋರ್. ಸೊ ಆ ಕೆಲಸ ಪ್ರಸನ್ನ ಕೇಶವ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಸಿನಿಮಾನ ಇನ್ನೊಂದು ಲೆವೆಲ್ ತೊಗೊಂಡೋಗೋಕ್ಕೆ BGM ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅದು. ಆ್ಯಂಡ್ ಸಾಂಗ್ಗಳು ಅಷ್ಟೇ ಬೇರೆ ಬೇರೆ ಜಾನರಲ್ಲಿ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಅವರು ರವಿ ಬಸ್ರೂರ್ ಅಂಡರಲ್ಲಿ ಟ್ರೈನ್ ಆಗಿರೋರು. ಸೊ ಆ ಥರದ್ದು ನಿಮಗೆ ಕಾಣಕ್ಕೆ ಸಿಗ್ಬೋದು. ಆ್ಯಂಡ್ ಕತೆಗೆ ಏನು ಬೇಕೋ ಆ ಥರ BGM ಮಾಡಿದ್ದಾರೆ. ಇಟ್ ಈಸ್ ಎಕ್ಸ್ಟ್ರಾರ್ಡಿನರಿ ನನಗೆ ಅನ್ನಿಸ್ತು. ಆಗಲೇ ಒಂದು ಕೇಳಿದ್ರಿ ಪಾರ್ಟ್ 2 ಅಂತ. ಸೊ ನಾವು ಯೂಶಲಿ ಗೆದ್ದ ಮೇಲೆ ಪಾರ್ಟ್ 2 ಮಾಡಬೇಕು ಅಂತ ನೋಡ್ತಾರೆ. ನಾವು ಗೆಲ್ಸಿದ್ರೆ ಪಾರ್ಟ್ 2 ಮಾಡ್ತೀವಿ. ದಯವಿಟ್ಟು ಗೆಲ್ಸಿ ನಮ್ಮನ್ನು. ಆ್ಯಂಡ್ ಕತೆ ಆ ರೀತಿ ಇದೆ, ಅಲ್ಲಿಗೆ ನಿಲ್ಲಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಇನ್ನೊಂದಷ್ಟು ರೆಡಿ ಮಾಡ್ಕೊಂಡಿದ್ದೀವಿ ಸರ್. ಕೆಲವೊಂದು ಸಿನಿಮಾ ನೋಡಿದವರು ಕಾಂತಾರಾಗೆ ಕಂಪೇರ್ ಮಾಡ್ತಾರೆ. ಓಕೆ. ಆಸ್ ಎ ಡೈರೆಕ್ಟರ್ ಆಗಿ ನೀವು ಇದನ್ನ ಯಾವ ರೀತಿ? ಸರ್, ಅವರು ಕಾಂತಾರ ಕಂಪೇರ್ ಮಾಡ್ತಿದ್ದಾರೆ ಅಂದರೆ ಮೇ ಬಿ ಕತೆ ಕಂಪೇರ್ ಮಾಡ್ತಿಲ್ಲ ಅಂತ ಅನ್ಸುತ್ತೆ. ಮೇ ಬಿ ಬ್ಯಾಕ್ ಡ್ರಾಪು ಇದು ಭಾಷೆ ಇರ್ಬೋದು. ಬಟ್ ಇದು ನಮ್ಮದು ಮಡಿಕೇರಿ ಕೊಡಗು ಕನ್ನಡಗೂ ಮಂಗಳೂರು ಕನ್ನಡಗೂ ಸ್ವಲ್ಪ ಸಿಮಿಲಾರಿಟಿ ಇರುತ್ತೆ. ಮೇ ಬಿ ಕಾಂತಾರದ ಛತ್ರ ಆಗಲಿ ಅಂತ ಅವ್ರು ಆಶಿಸ್ತಾ ಇದಾರೆ. ಐ ಡೋಂಟ್ ನೋ ಸರ್. ಆ ಥರ ಆದರೆ ಟೇಕ್ ಇಟ್ ಹ್ಯಾಪಿಲಿ. ಸರ್, ಈ ಥರದ ಸಬ್ಜೆಕ್ಟ್ಗಳನ್ನ ಮಾಡೋದಕ್ಕೆ ಒಂದಷ್ಟು ಗಟ್ಸ್ ಬೇಕು. ಯಾಕೆಂತಂದ್ರೆ ಇದು ಫಸ್ಟ್ ಅಟೆಂಪ್ಟ್ ಆದ್ರೆ ಎಲ್ಲ ಒಂದ್ ಕಡೆ ಏನೋ ಒಂದು ಟ್ವಿಸ್ಟ್ ಕೂಡ ಇಟ್ಟಿದ್ದಾರೆ. ಜೊತೆಗೆ ಎಲ್ಲೂ ಕೂಡ ಬೋರ್ ಅನ್ಸಲ್ಲ. ಇಡೀ ಸಿನಿಮಾ ನೋಡ್ಬೇಕಾದ್ರೆ ಎಲ್ಲೂ ಕೂಡ ಬೋರ್ ಅನ್ಸಲ್ಲ. ಸೊ ಫಸ್ಟ್ ಅಟೆಂಪ್ಟ್ ಅಲ್ಲೇ ಈ ರೀತಿಯಾದಂಥ ಒಂದು ಸಬ್ಜೆಕ್ಟ್ ತಗೋಬೇಕಾದ್ರೆ ನಿಮ್ಗೆ ಯಾವ ಇನ್ಸ್ಪಿರೇಷನ್? ಒಂದು ಸರ್, ಮೇ ಬಿ ಫಸ್ಟ್ ಟೈಮ್ ಆಗಿರೋದಕ್ಕೆ ಈ ಥರ ಸಬ್ಜೆಕ್ಟ್ ತೊಗೊಂಡ್ವಿ ಅಂತ ಅನ್ಸುತ್ತೆ. ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಮೇ ಬಿ ಕತೆನ ಟಚ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ ನನಗೆ. ಆ್ಯಂಡ್ ಇದೆಲ್ಲ ಜನಗಳು ರಿಯಲ್ ಆಗಿ ನೋಡಿರೋ ಜನಗಳು ನಾನು. ಆ್ಯಂಡ್ ಅದರಲ್ಲಿ ಈಗ ಶಂಕ ಅಂತೆಲ್ಲ ಏನು ಬಂತಲ್ವ, ಅದು ನನ್ನ ಲೈಫಲ್ಲಿ ನೋಡಿರೋದು. ಸೊ ಮೇ ಬಿ ಈ ಘಟನೆ ಅವ್ರ ಲೈಫಲ್ಲಿ ನಡೆದ್ರೆ ಹೇಗಿರುತ್ತೆ ಅಂತ ತೋರಿಸೋಂಥ ಪ್ರಯತ್ನ ಮಾಡಿದ್ದೀನಿ. ಆ್ಯಂಡ್ ಫಸ್ಟ್ ಟೈಮ್ ಅನ್ನೋದಕ್ಕೆ ನಾನು ನೋಡಿರೋ ಕಥೆನ ಹೇಳಬೇಕು ಅಂತ ಅನ್ನಿಸ್ತು. ಆ್ಯಂಡ್ ನಮ್ಮಲ್ಲಿರೋ ಕಥೆನ ಹೊರಗಡೆ ಹೇಳೋ ಪ್ರಯತ್ನದಲ್ಲಿ ಈ ಕತೆ ಹುಟ್ಕೊಳ್ತು ಸರ್. ಈ ಮೂಲಕ ಪ್ರೇಕ್ಷಕರಿಗೆ ಇಷ್ಟು ದಿನ ನಾವು ಹೇಳ್ತಿದ್ವಿ, ಟ್ರೈಲರ್ಲ್ಲಿ ಅದು ಮಾಡಿದ್ವಿ, ಟೀಸರ್ಲ್ಲಿ ಅದು ಮಾಡಿದ್ವಿ, ಹಂಗಿದೆ ಹಿಂಗಿದೆ ಅಂತ. ಇವತ್ತು ಪ್ರೀಮಿಯರ್ ಶೋ ಆಗಿದೆ, ಆಡಿಯನ್ಸ್ ರಿಯಾಕ್ಷನ್ ಬರ್ತಾ ಇದೆ. ರಿಯಾಕ್ಷನ್ ನೋಡೋಕೆ ತುಂಬ ಖುಷಿ ಆಗ್ತಾ ಇದೆ. ಸೊ ದಯವಿಟ್ಟು ನೀವು ಬಂದ್ಬಿಟ್ಟು ಟೀಸರ್ ಟ್ರೈಲರ್ ನೋಡಿಲ್ಲ ಅಂದರೆ ದಯವಿಟ್ಟು ಟೀಸರ್ ಟ್ರೈಲರ್ ನೋಡಿ. ಅದು ಇಷ್ಟ ಆದರೆ ಸಿನಿಮಾ ನೋಡಿ. ಸಿನಿಮಾ ಇಷ್ಟ ಆದರೆ ದಯವಿಟ್ಟು 4 ಜನಕ್ಕೆ ಹೇಳಿ. ಸೊ ನಾವು ಎಕ್ಸ್ಟ್ರಾರ್ಡಿನರಿ ಮಾಡಿದೀವಿ ಅಂತ ನಾವು ಹೇಳ್ತಾ ಇಲ್ಲ, ಏನೋ ಒಂದು ಪ್ರಯತ್ನ ಮಾಡಿದ್ದೀವಿ. ಬಟ್ ಅದು ಜನಗಳಿಗೆ ಇಷ್ಟ ಆಗುತ್ತೆ ಅಂತ ಇವಾಗ ಪ್ರೀಮಿಯರ್ ನೋಡಿದ್ಮೇಲೆ ಗೊತ್ತಾಯಿತು. ಥಿಯೇಟ್ರಿಗೆ ಬನ್ನಿ, ನೋಡಿ, ನಿಮ್ಗೆ ಇಷ್ಟ ಆದರೆ ಒಂದು 4 ಜನಕ್ಕೆ ಹೇಳಿ ಅಂತ ಕೇಳ್ಕೊಳ್ತಾರೆ. ಥ್ಯಾಂಕ್ ಯು ಸೊ ಮಚ್. ಮೂವಿ ಮಾತ್ರ ಸೂಪರ್ ಆಗಿದೆ. ಕ್ಲೈಮ್ಯಾಕ್ಸ್ ಅಂತ ಲಾಸ್ಟ್ ಟಾಪ್ ಅಲ್ಟಿಮೇಟ್ ಸೂಪರ್ ಮೂವಿ. ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ಎಲ್ಲರೂ ತುಂಬ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ತುಂಬ ಸೂಪರ್ ಆಗಿದೆ. ಚೆನ್ನಾಗಿದೆ ಸರ್. ಎಲ್ಲ ಹೊಸಬ್ರು ಆ್ಯಕ್ಟಿಂಗ್ ಚೆನ್ನಾಗಿದೆ. ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಸೂಪರಾಗಿ ತೊಗೊಂಡಿದ್ದಾರೆ. ನೋಡೋಣ ಜನರ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತ. ಚೆನ್ನಾಗಿದೆ ಒಟ್ಟಿನಲ್ಲಿ. ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಹೀರೋ ಆದ್ರೂ ತುಂಬ ಆ್ಯಕ್ಟಿಂಗ್ ಮತ್ತು ಸೂಪರಾಗಿ ಮಾಡಿದ್ದಾರೆ ಸರ್. ತುಂಬ ಅದ್ಭುತವಾಗಿ ಬಂದಿದೆ. ಹೊಸ ತಂಡ ಅಂತ ಗೊತ್ತಾಗೋದೇ ಇಲ್ಲ. ಅದ್ಭುತವಾಗಿ ಬಂದಿದೆ. ಹಳ್ಳಿ ಪ್ರತಿಭೆ ಬೆಳಿಬೇಕು. ಎಲ್ಲ ನಮ್ಮ ಕನ್ನಡ ಜನತೆಯಲ್ಲಿ ಕೇಳ್ಕೊತೀನಿ. ಹೊಸ ಪ್ರತಿಭೆ ನಮ್ಮ ಮೈಸೂರು ಭಾಗದ ಕೆಂಪೇನುಂಡಿಯಿಂದ ಬಂದಿದೆ ಹೀರೋ ಸೂರ್ಯ ಪ್ರತಾಪ್. ಬೊಂಬಾಟ ಮಾಡಿದ್ದಾರೆ. ಎಲ್ಲರಿಗೂ ಎಲ್ಲರೂ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಸೂಪರಾಗಿದೆ. ಕೂರ್ವ ಜನಾಗ ಫುಲ್ ಎಲ್ಲರೂ ನೋಡಬೇಕಿದ್ದು. ಕೂರ್ವದಲ್ಲಿ ಎಷ್ಟು ಏನೇನು ಭಾಷೆ ಇದೆ ಅದು ಇತಿಹಾಸದಲ್ಲಿ ಯಾರೂ ತೆಗೆದಿಲ್ಲ. ಇವತ್ತು ಈ ಫಿಲಮ್ ತೆಗೆದಿದ್ದೀರ ಅಂದರೆ ನಿಜಕ್ಕೂ ಮೈಸೂರು ಜಿಲ್ಲೆಗೆ ಮತ್ತು ಕೂರ್ವ ಜಿಲ್ಲೆಗೆ ಅಷ್ಟು ಪ್ರತಿಭೆ ಆಗಿದೆ. ನಿಜವಾಗ್ಲೂ ಎಲ್ಲರೂ ನೋಡಬೇಕನ್ನೋ ಆಸೆ. ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಕೊಡುಗೆಗೋಸ್ಕರ ಮಾಡಿರುವಂಥ ಮೂವಿ ಅಲ್ಲ. ಆಲ್ ಓವರ್ ನಮ್ಮ ಸೌತ್ ಇಂಡಿಯಾದಲ್ಲಿ ಯಾರು ನೋಡ್ಬೇಕು, ಎಲ್ಲ ಕಡೆ ಇದು ಕಲ್ಚರ್ಗಳಿದೆ. ಆ ಕಲ್ಚರ್ ಇದು ಇಂಟ್ರೆಸ್ಟ್ ತಗೊಂಡು ಮಾಡಿದ್ದಾರೆ. ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡುವಂಥ ಮೂವಿ ಚೆನ್ನಾಗಿದೆ ಸರ್. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಹೊಸಬರಿದ್ರು ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಬಂದು ನೋಡ್ಬೋದು.
ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ವೇಟಿಂಗ್ ಫಾರ್ ವ್ಯಾಲೆಟ್ ಬಿ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ ಫಿಲಮು. ಆದರೂ ಮೊಬೈಲ್ ಬರ್ತಲ್ಲ ನೆಟ್ಟು ಅದು ಬಂದರೆ ಫಿಲಮ್ ಇಷ್ಟ ಆಯ್ತು. ಚೆನ್ನಾಗಿದೆ. 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 ತುಂಬ ಚೆನ್ನಾಗಿದೆ. ಒಳ್ಳೆ ಕಂಟೆಂಟ್ ಸಿನಿಮಾ. ಈಗ ಪ್ರೆಸೆಂಟ್ ಕಂಟೆಂಟ್ಗೆ ಅದ್ಭುತವಾದ ಕಂಟೆಂಟು. ಈಗೇನು ಒಂದು ಸಿನಿಮಾ ಬಂದು ಜನ ಥಿಯೇಟ್ರಿಗೆ ಬರ್ತಾ ಇದ್ದಾರೆ, ಎಲ್ಟು ಮತ್ತೆ ಜನನ ಕರೆಸುತ್ತೆ. ಅಗೇನ್ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ, ಸಿನಿಮಾ ಥಿಯೇಟ್ರ್ ಫುಲ್ ಆಗುತ್ತೆ. ಚೆನ್ನಾಗಿದೆ ಸರ್. ಎಕ್ಸ್ಪೆರಿಮೆಂಟಲ್ ಮೂವಿ ಆಫ್ ಬೀಟ್ ಇದೆ ಸ್ಟೋರಿ, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಸಮ್ ಆಗಿದೆ. ಥ್ಯಾಂಕ್ ಯು. ವೆರಿ ನೈಸ್. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸರ್. ಮುತ್ತ ಅಮಾಯಕ, ಎಲ್ಟು ಕಾಮುಕ, ಲಾಸ್ಟಲ್ಲಿ ಬತ್ತ ನೋಡಿ ವಿಲನು ನನ್ನ ಮಗ ಕೀಚಕ. ಮೂವಿ ತುಂಬ ಚೆನ್ನಾಗಿದೆ. ಹೊಸ ಥರದೊಂದು ಸ್ಟೋರಿನ ತೊಗೊಂಡು ಬರ್ತಾ ಇದ್ದಾರೆ ಅವರು ಸ್ಕ್ರೀನ್ ಮೇಲೆ. ಅದು ಭಾಳ ಖುಷಿ ಆಯಿತು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಮತ್ತು ಅದು ಸ್ಟೋರಿನ ಅವರು ಹೇಳಿರೋದು ಆ್ಯಂಡ್ ಸ್ಕ್ರೀನ್ ಪ್ಲೇ ಇದೆಲ್ಲ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡ್ರಿ, ತುಂಬ ಚೆನ್ನಾಗಿರುತ್ತೆ, ಎಲ್ಲ ಎಂಜಾಯ್ ಮಾಡ್ತಾರೆ. ಮೂವಿ ತುಂಬ ಚೆನ್ನಾಗಿದೆ ಸರ್. ಹೊಸಬ್ರ ಚಿತ್ರ, ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ, ಒಳ್ಳೆ ಹೀರೋ ಸಿಕ್ಕಿದ್ದಾರೆ. ಮೂವಿ ತುಂಬ ಚೆನ್ನಾಗಿದೆ. ಥಿಯೇಟ್ರಿಗೆ ಬಂದು ನೋಡಿ, ತುಂಬ ಚೆನ್ನಾಗಿದೆ ಸರ್. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಮೂವಿ ಚೆನ್ನಾಗಿತ್ತು, ಥ್ರಿಲ್ಲಿಂಗ್ ಆಗಿತ್ತು. ಸೆಕೆಂಡ್ ಪಾರ್ಟ್ ಬರುತ್ತೆ, ಸೊ ವೇಟ್ ಮಾಡ್ತೀವಿ. ಹಾಂ, ಚೆನ್ನಾಗಿತ್ತು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮೂವಿ. ಥಿಯೇಟ್ರ್ ಬಂದು ನೋಡೋಣ ಅಂತ ಅಷ್ಟು ಇದು ಮಾಡ್ತೀವಿ. ಸೂಪರ್ ಆಗಿದೆ, ಸೂಪರ್ ಆಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಆಗಿದೆ. ಹೊಸೊಬ್ಬರಿಗೆ ಒಳ್ಳೆ ಅವಕಾಶ ಇದು. ಆಲ್ ದ ಬೆಸ್ಟ್ ಹೊಸ ಟೀಮಿಗೆ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮಾಡಿದೆ. ಈ ವಿಲನ್ ಅಂತೂ ಸೂಪರ್ ಆಗಿದೆ ಆ್ಯಕ್ಟಿಂಗು. ನಮಸ್ತೆ. ಫಿಲಮ್ ತುಂಬ ಚೆನ್ನಾಗಿದೆ. ಸೇಮ್ ಕಾಂತಾರ ಫಿಲಮ್ ಥರ ಮೂಡ್ ಬರ್ತಾ ಇದೆ. ಚೆನ್ನಾಗಿದೆ ಫಿಲಮ್ಮು. ನಮ್ಮ ಶೌರ್ಯ ಅವರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಪೂರಾ ಮೂವಿ ಸಕ್ಕದಾಗಿ ಬಂದಿದೆ. A1 ಮೂವಿ, ಎಲ್ಲರೂ ಬಂದು ನೋಡಿ ಪ್ರೋತ್ಸಾಹಿಸಿ. ಹೊಸ ಪ್ರತಿಭೆಗಳು. ಓಕೆ, ಥ್ಯಾಂಕ್ ಯು. ಎಲ್ಟು ಮುತ್ಯ, ಕ್ಯಾಚಿ ಟೈಟಲ್. ಸ್ವಲ್ಪ ವೈಲೆಂಟ್ ಇದ್ದರೂ ಸೈಲೆಂಟಾಗಿ ನೋಡ್ಕೊಂಡು ಹೋಗೋ ಚಿತ್ರ. ನಿರ್ದೇಶಕರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಪ್ರತಿಯೊಬ್ಬರು ಆ್ಯಕ್ಟ್ರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಂತೂ ನವೀನ್ ಪಡೀಲ್ ಅವ್ರನ್ನ ನೋಡೋದು ಒಂಥರ ಖುಷಿ. ಈಸ್ ಅ ವೆರಿ ಬ್ರಿಲಿಯಂಟ್ ಆ್ಯಕ್ಟರ್. ಚೆನ್ನಾಗಿ ಮೂಡ್ ಬಂದಿದೆ. ಸ್ವಲ್ಪ ವೈಲೆಂಟ್ ಇದೆ, ಆದರೆ ಸೈಲೆಂಟಾಗಿ ಕೂತ್ಕೊಂಡು ನೋಡಿ ಹೋಗುವಂಥ ಚಿತ್ರ. ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡ್ಬೋದು. ಇಟ್ಸ್ ಬ್ಯೂಟಿಫುಲ್ ಮೂವಿ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. 100 ಡೇಸ್ ಗ್ಯಾರಂಟಿ. ಸೂಪರ್. ವೆರಿ ನೈಸ್ ಮೂವಿ. ಇಟ್ ಈಸ್ ಅ ಇನ್ಸ್ಪಿರೇಷನ್ ಫಾರ್ ನ್ಯೂ ಕಮರ್ಸ್. ನೈಸ್ ಸರ್. ತುಂಬ ಚೆನ್ನಾಗಿದೆ. ಕಾಂತಾರ ನೋಡ್ದಂಗೆ ಆಯಿತು. ತುಂಬ ಚೆನ್ನಾಗಿದೆ ಸರ್. ಸೂಪರ್ಬು. ಸೂರ್ಯ ಅವ್ರ ಡೈರೆಕ್ಷನ್ ಸೂಪರ್ಬು. ಮುತ್ತ ಅವ್ರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ವೈಲೆನ್ಸ್ ಸ್ವಲ್ಪ ಇದೆ, ಬಟ್ ಮೂವಿ ತುಂಬ ಚೆನ್ನಾಗಿದೆ. ಕಥೆನೂ ಚೆನ್ನಾಗಿದೆ. ಸಿನಿಮಾ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಸಸ್ಪೆನ್ಷನ್ ಏನೇನು ಆಗ್ತಾರೆ, ನೆಕ್ಸ್ಟ್ ಏನೇನು ಬರುತ್ತೆ ಅನ್ನೋದು ಪಾರ್ಟ್ 2 ಬರ್ಬೋದು, ಕಾಯ್ತಿದ್ದೀವಿ. ಚೆನ್ನಾಗಿದೆ ಸರ್. ಫಿಲಮ್ ತುಂಬ ಚೆನ್ನಾಗಿದೆ. ಒಳ್ಳೆ ಡೈರೆಕ್ಷನ್ನು, ಹೊಸ ಹೀರೋ, ಹೊಸ ಪ್ರಯತ್ನ. ಎಲ್ಲ ಹೊಸಬ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸದಾಗಿ ಪ್ರಯತ್ನ ಪಟ್ಟಿದ್ದಾರೆ. ಎಲ್ಲ ಕನ್ನಡಿಗರು ಈ ಒಂದು ಫಿಲಮ್ನ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಹೊಸ ಪ್ರಯತ್ನ ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ. ಚೆನ್ನಾಗಿದೆ. 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 ತುಂಬ ಚೆನ್ನಾಗಿ ಬಂದಿದೆ. ಹೊಸ ಮೂವಿ, ತುಂಬ ಚೆನ್ನಾಗಿ ಬಂದಿದೆ. ಬಂದು ನೋಡ್ಬೇಕು ಕನ್ನಡದವರು. ಮೂವಿ ತುಂಬ ಚೆನ್ನಾಗಿ ಬಂದಿದೆ. KGF 2, KGF ಹೆಂಗೆ ನಿಂತ್ಕೊಂಡಿದೆ, ಇದು ಮ್ಯೂಸಿಕಲ್ಲಿ ಅದೇ ಥರ ನಿಂತ್ಕೊಳ್ಬೇಕನ್ನೋ ಆಸೆ. ತುಂಬ ಚೆನ್ನಾಗಿ ಸಿನಿಮಾ ಚೆನ್ನಾಗಿ ಬಂದಿದೆ. ಎಲ್ಲರೂ ಕನ್ನಡ ಸಿನಿಮಾನ ಬಂದು ಟ್ಯಾಕೀಸಲ್ಲೇ ನೋಡ್ಬೇಕಂತ ಕೇಳ್ಕೊಳ್ತೀನಿ. ಈ ಥರ ಹೊಸಬ್ರಿಗೆ ಎಲ್ಲರೂ ಅಷ್ಟೇ ಬಂದು ಎಲ್ಲ ಎಲ್ಪ್ ಮಾಡಬೇಕು ಅಂತ, ಕನ್ನಡ ಸಿನಿಮಾನ ತುಂಬ ಬೆಳೆಸಬೇಕು ಅಂತ ಕೇಳ್ಕೊಳ್ತೀನಿ. ಚೆನ್ನಾಗಿದೆ ಮೂವಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಮ್ಯೂಸಿಕ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಸೀನ್ಸು ತುಂಬ ಚೆನ್ನಾಗಿತ್ತು. ಹಾಗೆ ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ, ಕನ್ನಡ ಸಿನಿಮಾ ಬೆಳೆಸಿ. ಥ್ಯಾಂಕ್ ಯು. ಮೂವಿ ಅಂತೂ ಆಸಮ್ ಆಗಿತ್ತು. ಆ ಫೈಟು ಅದು ಇದು. ಈ ಕನ್ನಡ ಸಿನಿಮಾನ ಆದಷ್ಟು ಕನ್ನಡ ಚಲನಚಿತ್ರಕ್ಕೆ ಬಂದು ನೋಡ್ರೆ, ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಇನ್ನೂ ಮಸ್ತಾಗಿರುತ್ತೆ. ಪಾರ್ಟ್ 2ಗೋಸ್ಕರ ಕಾಯ್ತಾ ಇದ್ದೀವಿ. ಶಂಕ ಯಾರಿಗೆ ಸಿಗ್ಬೋದು ಅಂತ. ನೆಕ್ಸ್ಟ್ ವೆರಿ ಗುಡ್ ಮೂವಿ. ಎವ್ರಿಥಿಂಗ್ ರಾಕ್ಸ್. ಥ್ಯಾಂಕ್ ಯು. ಸೂಪರ್ ಮೂವಿ. ಎಲ್ಲ ಥಿಯೇಟ್ರಲ್ಲಿ ಬಂದು ಚೆನ್ನಾಗಿದೆ, ನೋಡಿ ಎಲ್ಲರೂ. ತುಂಬ ಚೆನ್ನಾಗಿದೆ ಮೂವಿ. ಶಂಕುನಿಂದ ಶುರುವಾಗಿದೆ. ಶಂಕು ಯಾರು ಸಿಕ್ಕಿದಾಗ 2ನೇ ಪಾರ್ಟ್ ಇನ್ನೂ ಅದ್ಭುತವಾಗಿದೆ. ಎಲ್ಲ
ಥಿಯೇಟ್ರಿಗೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಸಿನಿಮಾ ಹೇಗಿದೆ. ತುಂಬ ಅದ್ಭುತವಾಗಿದೆ, ಫೈಟಿಂಗ್ಸ್ ಇದೆ, ಆಮೇಲೆ ಕೊಡಗಿನ ಒಂದು ಪರಿಸರನೂ ಸಹ ಇದೆ, ತುಂಬ ಚೆನ್ನಾಗಿದೆ. ನೋಡಿ ಆನಂದಿಸಿ. ಎರಡನೇ ಪಾರ್ಟ್ನ ನೋಡಬೇಕು, ಕಾಯ್ತಾ ಇರ್ತೀವಿ ನಾವು. ಚೆನ್ನಾಗಿದೆ, ನೋಡ್ಬೋದು. ತುಂಬ ಚೆನ್ನಾಗಿದೆ ಮೂವಿ. ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡಿ. ತುಂಬ ಚೆನ್ನಾಗಿದೆ. ಎಲ್ಲರದ್ದು ಆ್ಯಕ್ಟಿಂಗು ನೈಸರ್ಗಿಕ, ಇದು ಪ್ರಕೃತಿ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ನೋಡಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅಮೇಝಿಂಗ್. Music is excellent. Excellent music and the catchy tunes. ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಬೇರೆ ಬೇರೆ ಪ್ರಾಂತ್ಯದ ಕಥೆಗಳನ್ನು, ನೆಲಮೂಲದ ಕಥೆಗಳನ್ನು ನೋಡ್ತಾ ಇದ್ವಿ. ಸೊ ಎಲ್ಲ ಮಂಗಳೂರು ಆಗಿರ್ಬೋದು, ಮಂಡ್ಯ, ಉತ್ತರ ಕರ್ನಾಟಕ ಎಲ್ಲ ನೋಡಿದ್ವಿ. ಬಟ್ ಕೊಡಗು ಭಾಗದ ಕಥೆಗಳು ಇತ್ತೀಚಿನ ದಿನಗಳು ತುಂಬ ಕಮ್ಮಿ ಆಗಿತ್ತು. ಸೊ ಆ ಒಂದು ಕೊರಗನ್ನು ನೀಗಿಸಿದರೆ ಎಲ್ಟು ಮುತ್ತ ತಂಡದವರು. ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ಬರವಣಿಗೆ ತುಂಬ ಚೆನ್ನಾಗಿದೆ, ಮತ್ತು ಆ ಇಂಟೆನ್ಸಿಟಿ, ಪಾತ್ರಗಳನ್ನು ಕಟ್ಕೊಟ್ಟಂಥ ಇಂಟೆನ್ಸಿಟಿ, ಸ್ಪೆಷಲಿ ಎಲ್ಟು ಮತ್ತು ಮುತ್ತ ಹಾಗೆ ನವೀನ್ ಡಿ ಪಡೀಲ್ ಅವರು ಮಾಡಿದಂಥ ಒಂದು ಪಾತ್ರ ಅಲ್ಲಲ್ಲಿ ನಗ್ಸುತ್ತೆ. ಹಾಗೆ ಅಷ್ಟೇ ಇಂಟೆನ್ಸ್ ಆಗಿ ಒಂದು ಕೆಳವರ್ಗದ ಪಂಗಡಗಳಲ್ಲಿ ಅವರ ನೋವುಗಳನ್ನು ಹೇಳುವಂಥ ಒಂದು ದೀರ್ಘವಾದಂಥ ಒಂದು ಸಿನಿಮಾ ಇದಾಗುತ್ತೆ ಅನ್ನೋದು ನನ್ನ ಭರವಸೆ. ಸೊ ಎಲ್ಟು ಮುತ್ತ ಸಿನಿಮಾ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಜೊತೆಗೆ ಏನಪ್ಪ ಅಂತಂದರೆ ಒಂದು ನೈಜ ಘಟನೆ ಆಧಾರಿತ ಆಗಿರೋದ್ರಿಂದ 100 ಡೇಸ್ ಗ್ಯಾರಂಟಿ. ನಮಸ್ಕಾರ ಸರ್, ಚೆನ್ನಾಗಿದೆ. ನೀವು ಹೇಗಿದ್ದೀರಾ ಸರ್? ಒಂದು ನ್ಯಾಚುರಲ್ ಆಗಿ ರಾ ಫೀಲ್ ಅಂತ ಏನಂತೀವಿ, ಆ ಥರ ಒಂದು ಫಿಲ್ಮ್ ಮಾಡಿದ್ದಾರೆ. ಮ್ಯೂಸಿಕ್ ಕೂಡ ಪ್ರಸನ್ನ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕಂಪೋಸ್ ಮಾಡಿದ್ದಾರೆ. ಸೊ ಈ ಥರ ಒಂದು ಹೊಸ ಟೀಮ್ಗೆ ಸಪೋರ್ಟ್ ಮಾಡೋಣ. ಇತ್ತೀಚೆಗೆ ಹೊಸ ಫಿಲ್ಮ್ಸ್ಗಳು ತುಂಬ ಚೆನ್ನಾಗಿ ಆಗ್ತಾಯಿದೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ. ಸೊ ಈಗ ಹೊಸ ಫಿಲ್ಮ್ಸ್ಗೆ ಸಪೋರ್ಟ್ ಮಾಡೋಣ. ನಾನು ಪ್ರಸನ್ನ ಅವ್ರಿಗೆ ಹಾಗೂ ಅಜಿತ್ ಕೇಶವ ಅವ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ದಯವಿಟ್ಟು ಎಲ್ಟು ಮುತ್ತ ಸಿನಿಮಾನ ನೋಡಿ. ಚೆನ್ನಾಗಿದೆ, ಸೂಪರ್ ಆಗಿದೆ, ನೋಡ್ಬೋದು ಸರ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್. ಎಲ್ಲ ಕನ್ನಡ ಸಿನಿಮಾ ಒಳ್ಳೆ ಚೆನ್ನಾಗಿ ಕೊಟ್ಟಿದ್ದಾರೆ, ಎಲ್ಲ ನೋಡ್ಬೋದು. ಎಲ್ಲ ಕನ್ನಡದ ಅಭಿಮಾನಿ, ಯಾರೋ ಹೀರೋ ಅವರು ಹೀರೋ ಅನ್ನೋದಲ್ಲ, ಒಟ್ಟು ಕನ್ನಡ ಉಳಿಸ್ಬೇಕು, ಕನ್ನಡ ಬೆಳೆಸ್ಬೇಕು. ಒಟ್ಟಿನ ಒಳ್ಳೆ ಕರಾವಳಿ ಭಾಷೆ ಅದ್ಭುತವಾಗಿ ಮೂಡಿ ಬಂದೈತೆ, ಚೆನ್ನಾಗಿ ನೋಡ್ಬೋದು. ಅದ್ಭುತವಾಗಿದೆ, ಚೆನ್ನಾಗಿ ಎಲ್ಲ ಬಂದಿದ್ದಾರೆ. ಎಲ್ಲ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ, ಎಲ್ಲ ಬರ್ತಾರೆ. ತುಂಬ ಚೆನ್ನಾಗಿದೆ ಸರ್, ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಸೂಪರ್ ಎಂಟರ್ಟೈನ್, ಸೂಪರ್ ಮೂವಿ. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಸೂಪರ್ ಆಗಿದೆ, ಚೆನ್ನಾಗಿದೆ, ನೋಡ್ಬೋದು. ಸೂಪರ್ ಆಗಿದೆ ಸರ್, ಸೂಪರ್. ನಮಸ್ಕಾರ ಎಲ್ಲರಿಗೂ. ಆ ಮೂವಿ ತುಂಬ ಚೆನ್ನಾಗಿದೆ. ಈ ಮೂವಿಲಿ ಏನು ವಿಶೇಷತೆ ಅಂದರೆ ಸ್ಟಾರ್ಟಿಂಗಿಂದ ಏನೋ ಇದೆ ವೇಟಿಂಗ್ ತಳಿ. ಒಂದು ಇಂಟರ್ವ್ಯೂ ಆಗಿದ ತಕ್ಷಣ ಈಗ ಕತೆ ಶುರು ಸ್ಟಾರ್ಟಿಂಗಿಂದ ಹಂಗೆ ಅನ್ನಿಸ್ತಾ ಇದೆ, ಈಗ ಕತೆ ಶುರು ಅಂತ. ಎಂಡಿಂಗ್ವರೆಗೂ ಇನ್ನೂ ಏನೋ ಇದೆ ಅಂತಲೇ ಈ ಮೂವಿಲಿ ಬರ್ತಾ ಇದೆ. ಇದು ಇನ್ನೂ ಸಸ್ಪೆನ್ಸಾಗೇ ಉಳ್ಕೊಂಡಿದೆ, ಇನ್ನೊಂದು ನೆಕ್ಸ್ಟಲ್ಲಿ ಸಸ್ಪೆನ್ಸಾಗೇ ಇದೆ. ಬಟ್ ಚೆನ್ನಾಗಿ ಬಂದಿದೆ, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಹೀರೋ. ಆ್ಯಂಡ್ ಡ್ಯಾನ್ಸ್ ಅಂತೂ ಸೂಪರಾಗಿ ಬಂದಿದೆ. ಓವರಾಲ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮುತ್ತವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಆಮೇಲೆ ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿದೆ, ಪ್ರಸನ್ನ ಅವ್ರದ್ದು ಇರ್ಬೋದು. ಫಿಲ್ಮ್ ತುಂಬ ಚೆನ್ನಾಗಿದೆ, ಈಗಿನ ಟ್ರೆಂಡಿಗೆ ಕ್ಲಾಸ್ ಆಗಿದೆ ಫಿಲ್ಮು. ತುಂಬ ದಿವಸ ನಡಿಬೋದು. ಚೆನ್ನಾಗಿದೆ. ಮುತ್ತವ್ರ ಆ್ಯಕ್ಟಿಂಗು ತುಂಬ ನ್ಯಾಚುರಲ್ ಆಗಿ ಬಂದಿದೆ. ಆ ಹಳ್ಳಿ ಸಿನಿಮಾಟೋಗ್ರಫಿ ಅದು ತುಂಬ ಚೆನ್ನಾಗಿದೆ. ಆಮೇಲೆ ಮ್ಯೂಸಿಕ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಸಿನಿಮಾ ಮೋಸ್ಟ್ಲಿ 1 ತಿಂಗಳು ನಡೆಯೋದ್ರೊಳಗೆ ಅಥವಾ ಒಂದು 100 ದಿವಸ ನಡೆದೊಳಗೆ ಗ್ಯಾರಂಟಿ ಇದೆ. ಖಂಡಿತ ಚೆನ್ನಾಗಿದೆ ಸಿನಿಮಾ, ಚೆನ್ನಾಗಿ ಓಡಲಿ. ಪರಗಿದೆ, ಕಾಂತಾರ ಟೈಪ್ ಇದೆ, ಸಖತ್ತಾಗಿದೆ. ಎಲ್ಲ ತುಂಬ ಆ್ಯಕ್ಷನ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆ ಕಡೆ ಮಡಿಕೇರಿ ಭಾಗದಲ್ಲಿರ್ತಕ್ಕಂಥ ಒಂದು ನೈಜ ಘಟನೆ ಮತ್ತು ನಡೀತಿರ್ತಕ್ಕಂಥ ಘಟನೆ ಬಗ್ಗೆ ವಿವರವಾಗಿ ಡೈರೆಕ್ಟ್ರು ಹೇಳಿಯಾಗಿ ಬಿಚ್ಚಿಟ್ಟಿದ್ದಾರೆ. ತುಂಬ ಅದ್ಭುತವಾದ ಸಿನಿಮಾ. ಜನರು ಥಿಯೇಟ್ರಿಗೆ ಬಂದು ಇದನ್ನು ಕನ್ನಡ ಪ್ರೇಕ್ಷಕರು ನೋಡ್ಬೇಕಂತೇಳಿ ಮನವಿ ಮಾಡ್ಕೊಳ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.